ಇನ್ನೇನು ಸ್ಕೂಲ್ ಸ್ಟಾರ್ಟಾಗಿ ತುಂಬ ದಿವಸ ಆಯಿತು. ರೆಗ್ಯುಲರಾಗಿ ಮಾಡಿಕೊಡುವಂಥ ದೋಸೆ, ಚಿತ್ರಾನ್ನ, ಇಡ್ಲಿ, ಅನ್ನ, ಸಾಂಬಾರು ಆ ಥರ ಮಾಡಿಕೊಟ್ಟು ತುಂಬ ಬೇಜಾರಾಗಿರುತ್ತೆ. ನಮಗೂ ಅಷ್ಟೇ, ಮಕ್ಕಳಿಗೂ ಅಷ್ಟೇ ತುಂಬ ಬೇಜಾರು ಅನಿಸಿದಾಗ ಈ ಒಂದು ರೆಸಿಪಿನ ಟ್ರೈ ಮಾಡಿದರೆ ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ಮಾಡೋದಕ್ಕೆ ನಾನು ಇಡ್ಲಿ ರೈಸನ್ನು ತೊಗೊಂಡಿದ್ದೀನಿ. ಹಾಗೆಯೇ ಈ ಕಪ್ಪಲ್ಲಿ 3 ಕಪ್ನಷ್ಟು ಅಕ್ಕಿನ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಹಾಗೆಯೇ ಸೇಮ್ ಕಪ್ಪಲ್ಲೇ 3/4 ಕಪ್ನಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಹಾಗೆಯೇ ಅದೇ ಕಪ್ಪಲ್ಲೇ ಅರ್ಧ ಕಪ್ನಷ್ಟು ಉದ್ದಿನಕಾಳು ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಈ ರೆಸಿಪಿಗೆ ಇಡ್ಲಿ ರೈಸೇ ಬಳಸಬೇಕಂತೇನಿಲ್ಲ. ನೀವು ನಾರ್ಮಲಾಗಿ ರೇಷನ್ ಅಕ್ಕಿ ಅಥವಾ ಪಾಲಿಷ್ ಮಾಡದಿರ್ತಕ್ಕಂಥ ಅಕ್ಕಿ ಆದರೂ ಬಳಸಬಹುದು. ನಾನು ಉದ್ದಿನಬೇಳೆ, ಅಕ್ಕಿ ಮತ್ತು ಸಬ್ಬಕ್ಕಿನ ಮೂರನ್ನು ಸಪ್ರೇಟಾಗಿ ನೆನೆಸಿಟ್ಕೊಂಡಿದ್ದೀನಿ. ಒಂದು 6ರಿಂದ 8 ಅವರ್ ನೆನೆಸಿಟ್ಕೊಂಡ್ರೆ ಸಾಕು. ಇಲ್ಲಿ ನೋಡಬಹುದು, ಉದ್ದಿನಕಾಳು ಈ ಥರ ಇಸ್ಕಿದ್ರೆ ಚೆನ್ನಾಗಿ ಮೆತ್ತು ಆಗಬೇಕು, ಆ ಥರ ನೆನೆಸ್ಕೊಳ್ಬೇಕು. ಈಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಉದ್ದಿನಕಾಳು ನೆನೆಸಿರ್ತಕ್ಕಂಥ ನೀರನ್ನೇ ಇಲ್ಲಿ ಯೂಸ್ ಮಾಡಿಕೊಂಡು ನಾನು ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿ, ಈ ಥರ ಸಾಫ್ಟಾಗಿ ಒಂಥರ ಪೇಸ್ಟ್ ಥರ ಚೆನ್ನಾಗಿ ರುಬ್ಕೊಳ್ಬೇಕು. ರುಬ್ಬಿರ್ತಕ್ಕಂಥ ಉದ್ದಿನಬೇಳೆ ಹಿಟ್ಟನ್ನು ಈಗ ಫರ್ಮೆಂಟೇಷನ್ ಮಾಡ್ಕೊಳ್ಳೋಂಥ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಅದೇ ಮಿಕ್ಸಿ ಜಾರ್ಗೆ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿನ ಸೇರಿಸ್ಕೊಂಡ ನಂತರ ಸೇಮ್ ಅದೇ ಪ್ರೋಸೆಸ್ಸಲ್ಲೇ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇದೇ ಥರ ನಾವು ಸಾಫ್ಟಾಗಿ ರುಬ್ಕೊಳ್ಬೇಕಾಗುತ್ತೆ. ಉದ್ದಿನಬೇಳೆ ಅಷ್ಟು ಸಾಫ್ಟ್ ಬೇಡ, ಇನ್ನೊಂದು ಸ್ವಲ್ಪ ಲೈಟಾಗಿ ರುಬ್ಕೊಂಡ್ರೆ ಸಾಕು. ನಾವು ಉದ್ದಿನಬೇಳೆ ರುಬ್ಬಿಟ್ಕೊಂಡಿರ್ತಕ್ಕಂಥ ಪಾತ್ರೆಗೇ ಸೇಮ್ ಅಕ್ಕಿ ಹಿಟ್ಟನ್ನು ಸಹ ಸೇರಿಸ್ಕೊಳ್ಬೇಕು. ಮತ್ತು ಅದೇ ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ಅಕ್ಕಿ ಇದ್ದಿದ್ದನ್ನು ಸಹ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ನೋಡಬಹುದು, ಇದನ್ನು ಸಹ ಅದೇ ಥರ ಕನ್ಸಿಸ್ಟೆನ್ಸಿಯಲ್ಲಿ ನಾನು ರುಬ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಂದ ಪಾತ್ರೆಗೆ ಸೇರಿಸ್ಬೇಕಾದ್ರೆ ಹಿಟ್ಟು ಯಾವ ಥರ ನಮಗೆ ಕನ್ಸಿಸ್ಟೆನ್ಸಿ ಇದೆ ಅದೇ ಕನ್ಸಿಸ್ಟೆನ್ಸಿಯಲ್ಲೇ ನಾವು ಗ್ರೈಂಡ್ ಮಾಡ್ಕೊಬೇಕು. ತುಂಬ ತೆಳುವಾಗಲಿ ತುಂಬ ಗಟ್ಟಿಯಾಗಲಿ ನಾವು ರುಬ್ಕೊಳ್ಬಾರ್ದು. ಮತ್ತು ಅದೇ ಮಿಕ್ಸಿ ಜಾರ್ಗೆ ನಾನು ಸಬ್ಬಕ್ಕಿನ ಸೇರಿಸ್ಕೊಂಡಿದ್ದೀನಿ. ಸಬ್ಬಕ್ಕಿನೂ ಸಹ ನಾವು ಯಾವ ಥರ ನಾವು ಉದ್ದಿನಬೇಳೆನ ಸಾಫ್ಟಾಗಿ ರುಬ್ಕೊಂಡಿದ್ದೀವಿ ಸೇಮ್ ಅದೇ ಥರ ಸಾಫ್ಟಾಗಿ ರುಬ್ಕೊಳ್ಬೇಕು. ಒಂದು 2 ಚಿಟಿಕೆಯಷ್ಟು ಅಡುಗೆ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ನಮ್ಮನೆ ವಾತಾವರಣದಲ್ಲಿ ಈಗ ಸ್ವಲ್ಪ ಥಂಡಿ ಅನ್ನಿಸ್ತಿದೆ, ಅದಕ್ಕೋಸ್ಕರ ಸೇರಿಸ್ಕೊಳ್ತಾ ಇದ್ದೀನಿ. ವಾತಾವರಣ ಬೆಚ್ಚಗಿರೋ ಟೈಮಲ್ಲಿ ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೈಯಿಂದ ಹಿಟ್ಟನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇಡ್ಲಿ ಹಿಟ್ಟನ್ನು ನೋಡಿ, ಹೀಗೆ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇರೋ ಥರ ನಾವು ಮೇಂಟೈನ್ ಮಾಡಬೇಕು. ನಾನು ಇಲ್ಲಿ ಫುಲ್ ನೈಟು ಫರ್ಮೆಂಟೇಷನ್ಗೆ ಇಟ್ಕೊಳ್ತಾ ಇದ್ದೀನಿ. ಫುಲ್ ನೈಟ್ ಮುಗಿದ್ಮೇಲೆ ನಾನು ಮಾರ್ನಿಂಗ್ 6-6:30ಗೆ ಓಪನ್ ಮಾಡ್ತಿದ್ದೀನಿ. ಇಲ್ಲಿ ನೋಡಬಹುದು ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಸೋಡಾ ಬಳಸದೇ ಇದ್ದರೂ ಸಹ ಇದೇ ಥರ ನಮಗೆ ಉಬ್ಬಿ ಬರುತ್ತೆ. ಸ್ವಲ್ಪ ಥಂಡಿ ಇರೋದ್ರಿಂದ ನಾನು ಸೋಡಾ ಬಳಸಿದ್ದೀನಿ. ನಾನು ಮಾಡ್ತಿರ್ತಕ್ಕಂಥ ಸ್ಪೆಷಲ್ ಇಡ್ಲಿಗೋಸ್ಕರ ಇವಾಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಮೊದಲು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿ ಮತ್ತು ನಿಮ್ಮ ರುಚಿಗೆ ತಕ್ಕಂತೆ ಹಸಿಮೆಣಸಿನಕಾಯಿ, ಬೀನ್ಸು, ಕ್ಯಾರೆಟು ಮತ್ತು ಕ್ಯಾಪ್ಸಿಕಮನ್ನು ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪನ್ನು ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ. ಬೇಕಿದ್ದರೆ ಇಡ್ಲಿ ಹಿಟ್ಟಿಗೆ ಡೈರೆಕ್ಟಾಗಿ ಸಬ್ಬಕ್ಕಿ ಸೊಪ್ಪನ್ನು ಸೇರಿಸ್ಕೊಳ್ಬಹುದು. ನಾವು ಉಪ್ಪಿಟ್ಟಿಗೆ ಯಾವ ಥರ ಬೇಯಿಸ್ಕೊಳ್ತೀವಿ ಸೇಮ್ ಅದೇ ಥರ ಬೇಯಿಸ್ಕೊಂಡ್ರೆ ಸಾಕು. ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಒಗ್ಗರಣೆ ಬಿಸಿ ಆರಿದೆ. ಆರಿರ್ತಕ್ಕಂಥ ಬಿಸಿಗೆ ನಾವು ಮೊದಲೇ ಮಾಡಿಟ್ಕೊಂಡಿರ್ತಕ್ಕಂಥ ಇಡ್ಲಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಮೊದಲೇ ಸೇರಿಸ್ಕೊಂಡಿದ್ದೀನಿ. ನಂತರ ಇಡ್ಲಿ ಹಿಟ್ಟು ಮತ್ತು ತರಕಾರಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ನಂತರ ಈ ಪ್ಲೇಟ್ಗಳಿಗೆ ನಾನು ಎಣ್ಣೆನ ಸೇರಿಸಿಲ್ಲ. ನಾನು ಯಾವಾಗಲೂ ಇಡ್ಲಿ ಮಾಡಬೇಕಾದ್ರೂ ನಾನು ಎಣ್ಣೆನ ಸವರೋದಿಲ್ಲ. ಯಾವಾಗಲೂ ಅಷ್ಟೇ ನೀರಲ್ಲಿ ತೊಳ್ಕೊಂಡು ಡೈರೆಕ್ಟಾಗಿ ಅದರ ಮೇಲೆ ನಾನು ಇಡ್ಲಿ ಹಿಟ್ಟನ್ನು ಹಾಕ್ಕೊಳ್ತೀನಿ. ಈಗ ನಾನು 2 ಪ್ಲೇಟ್ಗಾಗೋಷ್ಟು ಇಡ್ಲಿ ಹಿಟ್ಟನ್ನು ಪ್ರಿಪೇರ್ ಮಾಡಿರೋದ್ರಿಂದ 2 ಪ್ಲೇಟ್ಗೆ ನಾನು ಹಾಕ್ಕೊಂಡಿದ್ದೀನಿ. ಈಗ ನೀರು ಬಿಸಿ ಆಗಿದೆ, ಇಡ್ಲಿನ ಬೇಯಿಸ್ಕೊಳ್ಳೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇಡ್ಲಿ ಬೇಯಿಸುವಾಗ ಆದಷ್ಟು ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಒಂದು 5ರಿಂದ 7 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಬೇಯಿಸೋದ್ರಿಂದ ಇಡ್ಲಿ ಗಟ್ಟಿ ಆಗಿಬಿಡುತ್ತೆ. ನಾನು ಇಲ್ಲಿ ತರಕಾರಿ ಹಾಕಿರೋದ್ರಿಂದ ಒಂದು 8ರಿಂದ 9 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಇಡ್ಲಿ ಚೆನ್ನಾಗಿ ಬೆಂದಿದೆ ನೋಡಿ, ಕೈಯಿಂದ ಮುಟ್ಟಿದಾಗ ನಮ್ಮ ಕೈಗೆ ಅಂಟ್ಕೊಳ್ಬಾರ್ದು, ಆ ಥರ ಬೇಯಿಸ್ಕೊಂಡ್ರೆ ಸಾಕು. ಈಗ ಮಾಡಿರ್ತಕ್ಕಂಥ ಇಡ್ಲಿನ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಬಹುದು ಇಡ್ಲಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೀವೊಂದು ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಈ ಇಡ್ಲಿ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಅಥವಾ ಸಾಂಬಾರಾದರೂ ಬಳಸ್ಕೊಳ್ಬಹುದು. ನಾನಿಲ್ಲಿ ಬೀನ್ಸು, ಬೇಳೆ, ಸಬ್ಬಕ್ಕಿ ಸೊಪ್ಪನ್ನು ಹಾಕಿ ಮಾಡಿರ್ತಕ್ಕಂಥ ಬೇಳೆ ಸಾಂಬಾರನ್ನ ಬಳಸ್ಕೊಂಡಿದ್ದೀನಿ.
ಈ ಇಡ್ಲಿ ಜೊತೆ ಕಾಂಬಿನೇಷನ್ಗೆ ಸಾಂಬಾರು ಅಥವಾ ಚಟ್ನಿ ಯಾವುದಾದ್ರೂ ಬಳಸ್ಕೊಳ್ಬಹುದು. ನಮಗೆ ಸಾಂಬಾರು ಚಟ್ನಿ ಇಷ್ಟ ಇಲ್ಲ, ಡೈರೆಕ್ಟಾಗಿ ತಿಂತೀವಿ ಅಂದರೂ ತುಂಬಾ ಟೇಸ್ಟ್ ಇರುತ್ತೆ. ಈಗ ನಾನು ಮಾಡಿರ್ತಕ್ಕಂಥ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಲವ್ ಯು ಆಲ್. ಬಾಯ್ ಫ್ರೆಂಡ್ಸ್.